ಭಾರತದ ಸಂವಿಧಾನ ಜಾರಿಗೆ ಬರುವ ನೂರಾರು ವರ್ಷಗಳ ಮೊದಲು ಸಂವಿಧಾನದ ಆಶಯಗಳನ್ನು ರೂಪಿಸಿದ ಬಸವಾದಿ ಶಿವಶರಣ ಶರಣೆಯರ ಪವಿತ್ರ ಸ್ಮೃತಿಗೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇಂದು ಭಾಲ್ಕಿಯ ಶ್ರೀಮಠ ಸುಕ್ಷೇತ್ರವಾಗಿ ಇದನ್ನು ಸುಕ್ಷೇತ್ರವಾಗಿಸಿದ ಪುಣ್ಯಾತ್ಮರು ಪ್ರಾತಸ್ಮರಣೀಯರಾಗಿರುವ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು ಮೈಲಾರದ ಬಸವಲಿಂಗ ಶರಣರು ತಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ಹೀಗೆ ಹೇಳುತ್ತಾರೆ: ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗಿ. ಅಂಥ ಮಹಾತ್ಮರ ಸ್ಮೃತಿ ಸನ್ನಿಧಾನಕ್ಕೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇವೆ. ಹಿರಿಯ ಪೂಜ್ಯರ ಕರಕಮಲ ಸಂಜಾತರು, ಬಸವಾದಿ ಪ್ರಮುಖರ ಕಾರುಣ್ಯವೇ ಮೈದಾಳಿ ನಿಂತ ವಿನಯ ನಿಧಿ, ಲಿಂಗ ಪೂಜೆಯ ಮುಂಜಾನೆಯ ಬಿಸಿಲು, ಜಂಗಮ ಸೇವೆಯ ಮಧ್ಯಾಹ್ನದ ಬಿಸಿಲು, ಎರಡನ್ನೂ ಉಂಡು ಸಾರ್ಥಕವಾದ 75 ವಸಂತಗಳನ್ನು ಪೂರೈಸುತ್ತಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರ ದಿವ್ಯ ಸನ್ನಿಧಾನಕ್ಕೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಕಳೆದ 20 ವರ್ಷಗಳ ಹಿಂದೆ ಮೊದಲ ಬಾರಿ ನಾನು ಕರಡ್ಯಾಳದ ಶ್ರೀ ಚನ್ನಬಸವೇಶ್ವರ ಗುರುಕುಲಕ್ಕೆ ಆಗಮಿಸಿದ್ದೆ. ಅಂದಿನ ಗುರುಕುಲದ ಚಿತ್ರ ಇಂದು ನಂಬಲ ಸಾಧ್ಯ ಎನ್ನುವಷ್ಟು ಬದಲಾಗಿದೆ. ಈ ಬದಲಾವಣೆಯ ಹಿಂದೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರ ಕ್ರಿಯಾನಿಧಿಯಾಗಿ ಪೂಜ್ಯ ಶ್ರೀ ಗುರುಬಸವ ಪಟ್ಟಾಧ್ಯಕ್ಷರಿದ್ದಾರೆಂಬುದು ಸುಳ್ಳಲ್ಲ. ಅವರ ಗುರುಚರಣಗಳಿಗೂ ಶರಣು ಶರಣಾರ್ಥಿಗಳು. ಹಾಗೆಯೇ ಇವತ್ತು ಈ ಸಮಾರಂಭಕ್ಕೆ ಸನ್ನಿಧಾನವನ್ನು ಕರುಣಿಸಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಸನ್ನಿಧಾನಕ್ಕೂ ಕೂಡ ಶರಣು ಶರಣಾರ್ಥಿಗಳು. ಉಭಯ ಪೂಜ್ಯರ ಮನೋರಥಕ್ಕೆ ಸಮರ್ಥ ಸಾರಥಿಗಳಾಗಿ ಪೂಜ್ಯರ ಅಣತಿಯಂತೆ ಶ್ರೀಮಠ, ಶ್ರೀ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಹಾಗೂ ಶ್ರೀ ಚನ್ನಬಸವೇಶ್ವರ ಗುರುಕುಲದ ಸಮಸ್ತ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುತ್ತಿರುವ ಸ್ನೇಹಿತರಾದ ಶ್ರೀ ಮೋಹನ ರೆಡ್ಡಿಯವರಿಗೂ, ಹಾಗೆಯೇ ಶ್ರೀ ಪ್ರಾಚಾರ್ಯ ಬಸವರಾಜ್ ಮುಳ್ಕೇರಿಯವರಿಗೂ, ಶ್ರೀಮಠದ ಸಮಸ್ತ ಪ್ರಕಾಶನದ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿರುವಂಥ ಶ್ರೀ ರಾಜು ಜುಬರೆಯವರಿಗೂ ಶರಣು ಶರಣಾರ್ಥಿಗಳು. ಈ ಗೋಷ್ಠಿಯ ಅಧ್ಯಕ್ಷರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ಕಲ್ಯಾಣ ನಾಡಿನ ಹೆಮ್ಮೆಯಾಗಿರುವ ಆತ್ಮೀಯ ಡಾಕ್ಟರ್ ವಿಕ್ರಮ್ ವಿಸಾಜಿಯವರಿಗೂ, ಅದೇ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕಿರಣ್ ಗಾಜನೂರ್ ಅವರಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಬಿಹಾರದ ಭಾಗಲ್ಪುರದ ಶರಣ ಹರಿಪ್ರಸಾದ್, ಹಿರಿಯರಾದ ಡಾಕ್ಟರ್ ಸೋಮನಾಥ್ ಮುಚ್ಚ, ತಾಯಿ ಶರಣೆ ಸುನೀತಾ ದಾಡಗಿ, ಡಾಕ್ಟರ್ ಗಾಂಧೀಜಿ ಮುಳ್ಕೆರೆ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಫೋನ್ ಮೂಲಕವೇ ನನಗೆ ಆತ್ಮೀಯರಾಗಿರುವ ಪ್ರಾಚಾರ್ಯ ಮಿತ್ರ ಶರಣ ಡಾಕ್ಟರ್ ಭೀಮಾಶಂಕರ್ ಬಿರಾದರ್ ಅವರಿಗೂ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಬೀದರ್ ಜಿಲ್ಲೆ ಕರ್ನಾಟಕದ ಶಿರೋಭಾಗ. ಇಂದಿಗೆ 900 ವರ್ಷಗಳ ಹಿಂದೆ ಇಲ್ಲೇ ಇರುವ ಕಲ್ಯಾಣ ಕನ್ನಡಿಗರಿಗಷ್ಟೇ ಅಲ್ಲ, ವಿಶ್ವದ ಸಮಸ್ತ ದಮನಿತರ, ಅವಕಾಶ ವಂಚಿತರ ಕಲ್ಯಾಣವನ್ನು ಕುರಿತು ಚಿಂತಿಸಿದ ತಪೋಭೂಮಿಯಾಗಿ. ಅಂಥ ಮಂಗಲಕರ ತಪೋಭೂಮಿ ಕಪಟಿಗಳು, ಆಷಾಢಭೂತಿಗಳು, ಪ್ರಗತಿ ವಿರೋಧಿಗಳು, ಮೂಲಭೂತವಾದಿಗಳ ಷಡ್ಯಂತ್ರಗಳಿಂದ ನಲುಗು ಹೋಯಿತು. ಬಸವಣ್ಣನವರು ಮುಂದಿನವರು ಹೋದ ದಾರಿ ಭಯ ಕಾಣಿರಣ್ಣ, ಅಘಟಿತ ಘಟಿತರು ವಿಪರೀತ ಚರಿತರು ಕೂಡಲ ಸಂಗನ ಶರಣರು ನಡೆದ ದಾರಿ ಭಯ ಕಾಣಿರಣ್ಣ ಎಂದಿದ್ದಾರೆ. ಇಂಥ ಭಯಾನಕವಾದ ದಾರಿಯಲ್ಲಿ ವಿಶ್ವಕ್ಕೆ ಕಲ್ಯಾಣ ಬಯಸಿದ ಶರಣರು ನಡೆದು ಅಮೂಲ್ಯ ನಿಧಿಯಾದ ವಚನ ಸಾಹಿತ್ಯವನ್ನು ಉಳಿಸಿಕೊಟ್ಟರು. ಸಮಸ್ತ ವಿಶ್ವಕ್ಕೆ ಬೆಳಕಿನ ಬೀಜಗಳನ್ನು ಒಕ್ಕಲಿಸಿಕೊಟ್ಟ ಈ ನಾಡು 900 ವರ್ಷಗಳ ನಂತರ
ಹೇಗಾಗಿತ್ತು ಎಂದರೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಎಂದು ಸಂದೇಹ ಪಡುವಷ್ಟು ಅಸ್ತವ್ಯಸ್ತವಾಗಿತ್ತು. ಈ ನಾಡಷ್ಟೇ ಅಲ್ಲ, ಸ್ವತಃ ಭಾಲ್ಕಿಯ ಹಿರೇಮಠವೂ ಈ ಮಾತಿಗೆ ಹೊರತಾಗಿರಲಿಲ್ಲ. ಅಂಥ ವಿಷಮ ಸನ್ನಿವೇಶದಲ್ಲಿ ಈ ಮಠಕ್ಕೆ ಬೆಳಕಾಗಿ ಭಾಗ್ಯವಾಗಿ ಬಂದವರು ಪರಮ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು. ಇಂದಿಗೆ ಸರಿಸುಮಾರು 90 ವರ್ಷಗಳ ಹಿಂದೆ 1936ರಲ್ಲಿ ಅವರು ಇಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಶಿಕ್ಷಣ ಸಂಸ್ಥೆಯ ಈ ಹೆಸರನ್ನು ನಾವು ಗಮನಿಸಬೇಕು. ಇಲ್ಲಿ ಅದರ ಹೆಸರು ಶಾಂತಿವರ್ಧಕ ಶಿಕ್ಷಣ. ಅಂದರೆ ಈ ನಾಡು ಕನ್ನಡಿಗರಿಗೆ ಸಹಜ ಗುಣವಾದ ಶಾಂತಿಯನ್ನು ಕಳೆದುಕೊಂಡಿತ್ತು ಎಂತಲೇ ಅರ್ಥ ಸೂಚಿಸುವಂತಿದೆ. ಒಂದು ಕಡೆ ಮರಾಠಿ ಪ್ರಾಬಲ್ಯ, ಮತ್ತೊಂದು ಕಡೆ ತೆಲುಗು ಪ್ರಾಬಲ್ಯ, ಇನ್ನೊಂದು ಕಡೆ ಹೈದರಾಬಾದ್ ಸಂಸ್ಥಾನದ ನಿಜಾಮನ ದುರಾಡಳಿತ ಹಾಗೂ ಉರ್ದು ಭಾಷೆಯ ಪಾರಮ್ಯ, ಈ ಎಲ್ಲದರ ಮಧ್ಯದಲ್ಲಿ ಸಹಜವಾಗಿ ಇಲ್ಲಿನ ನಾಡವರ ಶಾಂತಿ ಮರೆಯಾಗಿ ಹೋಗಿತ್ತು. ಇಂಥ ಸನ್ನಿವೇಶದಲ್ಲಿ ಈ ನಾಡ ಜನತೆಯ ಬಾಳು ಬೆಳಗಲು ಹಿರಿಯ ಪೂಜ್ಯರು ಶಾಂತಿವರ್ಧಕ ಶಿಕ್ಷಣದ ಕನಸನ್ನು ನನಸು ಮಾಡಲು ಊರೂರು ಅಲೆದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರು. ಹೊರಗಡೆ ಉರ್ದು ಬೋರ್ಡುಗಳನ್ನು ಹಾಕಿ ಒಳಗಡೆ ಕನ್ನಡ ಶಾಲೆಗಳನ್ನು ನಡೆಸಿ ಕನ್ನಡವನ್ನು, ಕನ್ನಡಿಗರನ್ನು ಕಾಪಾಡಿದರು. ಕೃಷಿಯನ್ನೇ ಪ್ರಧಾನವಾಗಿ ನೆಚ್ಚಿಕೊಂಡಿರುವ ಇಲ್ಲಿನ ಜನತೆ ಮನೆನೋಡ ಬಡವರು, ಮನನೋಡ ಘನ ಸಂಪನ್ನರು ಎನ್ನುವಂತೆ ಪೂಜ್ಯರಿಗೆ ಕೊಡಬೇಕೆಂದರೆ ಕೈಯಲ್ಲಿ ಕಾಸಿಲ್ಲದವರಾಗಿದ್ದರು. ಆಗ ಪೂಜ್ಯರು ತಮ್ಮ ಭಕ್ತರಿರುವ ಮನೆ ಮನೆಗಳಿಗೆ ಒಂದೊಂದು ಜೋಳಿಗೆ ಕೊಟ್ಟು, ನೀವು ಉಣ್ಣುವ ಜೋಳದಲ್ಲಿ ಒಂದು ಮುಟ್ಟಿಗೆ ಜೋಳವನ್ನು ಈ ಜೋಳಿಗೆಗೆ ಹಾಕಿ ನಾವು 1 ತಿಂಗಳ ನಂತರ ಆ ಜೋಳಿಗೆಯ ಜೋಳವನ್ನು ಸಂಗ್ರಹಿಸಿ ಶಾಲೆ ಕಲಿಯುವ ಮಕ್ಕಳನ್ನು ಸಲಹುತ್ತೇವೆ ಎಂದದ್ದು ಭಾರತ ದೇಶದ ಶೈಕ್ಷಣಿಕ ಇತಿಹಾಸದಲ್ಲಿ ಇದರ ಅಪೂರ್ವ ಘಟನೆ. ಹೀಗೆ ಸಾಧ್ಯವಿಲ್ಲದನ್ನು ಸಾಧಿಸಿ ಈ ನಾಡಿನ ಪ್ರಗತಿಗೆ ದುಡಿದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ತಮ್ಮ ಪ್ರಾಯದ 100 ವರ್ಷಗಳನ್ನು ಪೂರೈಸುವ ಸಂದರ್ಭದಲ್ಲಿ ಏನೇನಾಯಿತು ಎಂಬುದನ್ನು ಇತಿಹಾಸ ಸರಿಯಾಗಿ ದಾಖಲಿಸದಿದ್ದರೂ ಆ ಇತಿಹಾಸಕ್ಕೆ ಈ ನೆಲ ಮೂಕ ಸಾಕ್ಷಿಯಾಗಿ ಕಣ್ಣೀರು ಸುರಿಸಿದೆ. ಅಂಥ ಪೂಜ್ಯರ ಅಂತಃಕರಣ, ಕಾರುಣ್ಯ, ವಿಶ್ವಾಸದ ಪ್ರತೀಕವಾಗಿ ಬಂದ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಶ್ರೀಮಠದ ಜವಾಬ್ದಾರಿಗಳನ್ನು ಕೈಗೆ ತೆಗೆದುಕೊಂಡಾಗ ಅವರ ಬಳಿ ಇದ್ದುದೇನು? ಒಲೆಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲ್ಲಬಾರದು ಅಂತ ಸ್ಥಿತಿಯಲ್ಲವೇ? ಪ್ರಭುದೇವರು ಹೇಳುವಂತೆ ಕೆಂಡದ ಮಳೆ ಸುರಿಯುವಲ್ಲಿ ಉದಕವಾಗಿರಬೇಕು, ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು, ಜಗತ್ಪ್ರಳಯವಾದಲ್ಲಿ ತನ್ನತಾ ಬಿಡಬೇಕು, ಗುಹೇಶ್ವರನೆಂಬ ಲಿಂಗ ತಾನಾಗಿ ಇರಬೇಕು. 63 ದಿನಗಳ ಕಾಲ ಮೌನ ವೃತ್ತ ತಾಳಿದ್ದು ಯಾಕೆ? ಜಗತ್ತಿನ ಸಂಪರ್ಕ ಕಳೆದುಕೊಂಡು ಆತ್ಮಾನುಸಂಧಾನ ಮಾಡಿದ್ದು ಯಾಕೆ? ಇಂಥ ಈ ಎಲ್ಲ ಪ್ರಶ್ನೆಗಳಿಗೆ 1992ರಲ್ಲಿ ಸ್ಥಾಪಿತವಾದ ಶ್ರೀ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಅಚ್ಚ ಬರಿಗೈಯಿಂದ 2 ಶಿಕ್ಷಕರು 40 ಜನ ವಿದ್ಯಾರ್ಥಿಗಳೊಟ್ಟಿಗೆ ಶ್ರೀ ಚನ್ನಬಸವೇಶ್ವರ ಗುರುಕುಲ, ಹೀಗೆ ಇನ್ನೂ 50ಕ್ಕೂ ಹೆಚ್ಚು ಸಂಸ್ಥೆಗಳು ಇಂದು ಇಲ್ಲಿ ಮಾತನಾಡುತ್ತಿವೆ. ಶ್ರೀಮಠಕ್ಕೆ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟಾಧ್ಯಕ್ಷರಿಗೆ ಸಂಕಷ್ಟ ಬಂದ ಆ ದಿನಗಳಲ್ಲಿ ಅವರ ಹಿಂದೆ ಬಂಡೆಗಲ್ಲಿನಂತೆ ಗಟ್ಟಿಯಾಗಿ ನಿಂತವರು ನನ್ನ ಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಇಂದು ಅವರು ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತಿದ್ದಾರೆ. ಪೂಜ್ಯ ಪಟ್ಟಾಧ್ಯಕ್ಷರನ್ನು ಕಾಣಲೆಂದೇ ಒಬ್ಬ ಮಹಿಳೆಯರು ಹೆಲಿಕಾಪ್ಟರ್ನಲ್ಲಿ ಬಾಲಕಿಗೆ ಬರುತ್ತಿದ್ದರು. ಇಂದು ಅವರ ಪರಿಸ್ಥಿತಿ ಏನಾಗಿದೆ? ಬೈದಡೆ ಬೈಗಳು ಕೈಯ ಮೇಲೆ, ಬೈದಡೆ ಬೈಗಳು ಕೈಯ ಮೇಲೆ ಎಂಬ ಬಸವಣ್ಣನವರ ಈ ಮಾತು ಅವರ ವಿಷಯದಲ್ಲಿ ಸುಳ್ಳಾಗಲಿಲ್ಲ. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶಾರೀರಿಕವಾಗಿ ತುಂಬಾ ಸೂಕ್ಷ್ಮರಾಗಿದ್ದಾರೆ. ಬಾಲ್ಯದಿಂದಲೂ ಪ್ರಕೃತಿ ಅವರಿಗೆ ಅಂಥದೇ ಗುಣವನ್ನು ಕರುಣಿಸಿದೆ. ಜಪಾನಿನ ಚಿಂತಕನಾದಂಥ ಕೋಯಿಚಿ ತೋಹೆ ಹೇಳುತ್ತಾನೆ, ಶರೀರದ ಬಲಕ್ಕೆ ಮಿತಿ ಇದೆ, ಆದರೆ ಮನಸ್ಸಿನ ಬಲ ಅಪರಿಮಿತವಾದುದು. ಪೂಜ್ಯರ ಮನಸ್ಸಿನ ಬಲವು ಕೂಡ ಅಪರಿಮಿತವಾದುದು. ಅಲ್ಲಿಯ ಮತ್ತೊಬ್ಬ ಚಿಂತಕ ಸುತೋಮೋ ಓಶಿಮಾ ಹೇಳುತ್ತಾನೆ, ಗೆಲುವು ಸಾಧಿಸಬೇಕಾದರೆ ನಿನ್ನನ್ನು ನೀನೇ ಎದುರಾಳಿಯ ಚರ್ಮದೊಳಗೆ ಸೇರಿಸಿಕೊಳ್ಳಬೇಕು. ನಿನ್ನನ್ನು ನೀನೇ ಅರಿತುಕೊಂಡಿಲ್ಲವಾದರೆ ನೀನು 100ಕ್ಕೆ 100 ಸಲ ಸೋಲುತ್ತಿ. ನಿನ್ನನ್ನು ನೀನೇ ಅರಿತುಕೊಂಡರೆ 100ಕ್ಕೆ 50 ಸಲ ಗೆಲ್ಲುತ್ತಿ. ನೀನು ನಿನ್ನನ್ನು ಹಾಗೂ ಎದುರಾಳಿಯನ್ನು ಇಬ್ಬರನ್ನೂ ಅರಿತುಕೊಂಡರೆ 100ಕ್ಕೆ 100 ಸಲ
ಗೆಲ್ಲುತ್ತಿ. ಪೂಜ್ಯರ ಬಾಳಿನ ರಹಸ್ಯ ಈ ಮಾತುಗಳಲ್ಲಿ ಇದೆ ಎಂದು ನಾನು ಭಾವಿಸುತ್ತೇನೆ. ಅಲ್ಲಿನ ಮತ್ತೊಬ್ಬ ಚಿಂತಕನಾದಂಥ ಲಾವೋ ಝೂ ಹೇಳುತ್ತಾನೆ, ಮೃದುತನವು ಬಿರುಸುತನದ ಮೇಲೆ ಜಯ ಸಾಧಿಸುತ್ತದೆ, ಬಲಹೀನತೆಯು ಬಲದ ಮೇಲೆ ಜಯ ಸಾಧಿಸುತ್ತದೆ. ಯಾವುದು ಮಣಿಸಬಹುದಾದದ್ದು ಅದು ಮಣಿಸಲಾರದಕ್ಕಿಂತ ಶ್ರೇಷ್ಠವಾದುದು. ಇದು ವಿದ್ಯಮಾನಗಳನ್ನು ಅವುಗಳ ಜೊತೆಗೆ ಹೋಗುವುದರ ಮೂಲಕ ನಿಯಂತ್ರಿಸುವ ತತ್ವ, ಹೊಂದಿಕೊಳ್ಳುವುದರ ಮೂಲಕ ಮೇಲುಗೈ ಸಾಧಿಸುವ ತತ್ವ. ಈ ಮಾತಿನಂತೆ ಪೂಜ್ಯರು ಅವರನ್ನು ಕಾಡಿದ ಬಲಿಷ್ಠರ ಮೇಲೆ ಇಂದು ಮೇಲುಗೈ ಸಾಧಿಸಿದ್ದಾರೆ. ಗೃಹಸ್ಥರ ಜೀವನದಲ್ಲಿ ಆಶೆ ಆಕಾಂಕ್ಷೆಗಳಂತೂ ಸರಿಯೇ, ಆದರೆ ಇಂಥ ವಿರಕ್ತರ ಜೀವನದಲ್ಲಿ ಅದೆಂಥ ಆಶೆ ಆಕಾಂಕ್ಷೆಗಳು. ವಿದ್ಯೆ ಕಲಿಯಲೆಂದು ಮಠಕ್ಕೆ ಬಂದರು. ಇವರ ಘನಮನವನ್ನು ಕಂಡ ಪೂಜ್ಯ ಚನ್ನಬಸವ ಪಟ್ಟಾಧ್ಯಕ್ಷರು ಮಠವನ್ನೇ ಇವರಿಗೆ ಒಪ್ಪಿಸಿದರು. ಈ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದಂತೆ ಭಾಲ್ಕಿಯ ಮಠದ ಉತ್ತರಾಧಿಕಾರಿಯಾಗಿ ಬಂದಾಗ ಒಂದು ಸಣ್ಣ ಬಾತ್ರೂಮ್ ಕಟ್ಟಿಕೊಳ್ಳುವ ಆರ್ಥಿಕ ಚೈತನ್ಯವೂ ಮಠಕ್ಕೆ ಇರಲಿಲ್ಲ. ಇದ್ದುದು ಬರೀ ನೋವು, ಕಣ್ಣೀರು, ಅವಮಾನ, ಆರ್ಥಿಕ ದುಸ್ಥಿತಿ ಅಷ್ಟೇ. ಅವರ ಚರಿತ್ರೆಯಲ್ಲಿ ನನ್ನನ್ನು ದಿಕ್ಕುಗೆಡಿಸಿದ 2 ಸಂಗತಿಗಳೆಂದರೆ, ಒಂದು, 108 ವರ್ಷ ಈ ಮಠದ ಭಕ್ತರ ಸಮಾಜದ ಸೇವೆ ಮಾಡಿದ ಪೂಜ್ಯ ಚನ್ನಬಸವ ಪಟ್ಟದೇವರ ಗೌರವ ಗ್ರಂಥಕ್ಕೆ ಆಡಳಿತ ಮಂಡಳಿ ಹಣ ಕೊಡದಿದ್ದುದು. ಹಾಗೆಯೇ ಆ ಹಿರಿಯ ಜೀವ ಕಲಬುರಗಿಯ ಬಸವೇಶ್ವರ ದವಾಖಾನೆಯಲ್ಲಿ ಬಾಳಿನ ಅಂತಿಮ ಕ್ಷಣಗಳನ್ನು ಕಳೆಯುತ್ತಿರುವಾಗ ಅವರ ಔಷಧಿ ಮತ್ತು ಆಸ್ಪತ್ರೆಯ ಬಿಲ್ಲು ಕಟ್ಟಲು ಇವರ ಬಳಿ ಹಣ ಇರದಿದ್ದುದು. ಭಾರತೀಯ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಬಯಸುವವರು ಅನೇಕ ಸವಾಲುಗಳನ್ನು, ಸಂಕಟಗಳನ್ನು ಒಟ್ಟೊಟ್ಟಿಗೆ ಉಣ್ಣಬೇಕಾಗುತ್ತದೆ. ಪೂಜ್ಯರು ಅದೆಲ್ಲವನ್ನೂ ಉಂಡು ಸಮಾಧಾನದಿಂದಲೇ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಮುನ್ನಡೆಸುತ್ತಿದ್ದಾರೆ. ಪ್ರತಿ ವರ್ಷ 10,000 ಮಕ್ಕಳಿಗೆ ಈ ಸಂಸ್ಥೆಗಳಲ್ಲಿ ಸಂಸ್ಕಾರಯುತ ಶಿಕ್ಷಣ ದೊರೆಯುತ್ತಿರುವುದು ಈ ನಾಡಿನ ಭಾಗ್ಯವಾಗಿದೆ. ವಿಶೇಷವಾಗಿ ಹೇಳಬೇಕಾದ ಮಾತೆಂದರೆ, ಭಾಲ್ಕಿ, ಬೀದರ್, ಔರಾದ್, ಅಫಜಲ್ಪುರ್, ಕಲಬುರಗಿ ಕಡೆಯಿಂದ ಪ್ರತಿ ವರ್ಷ ಅನೇಕ ಮಕ್ಕಳು ನಮ್ಮ ಕಡೆ ಅಂದರೆ ಧಾರವಾಡದ ಕಡೆ ತಮ್ಮ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಹುಬ್ಬಳ್ಳಿ, ಧಾರವಾಡವನ್ನೂ ಒಳಗೊಂಡು ಉತ್ತರ ಕರ್ನಾಟಕದ ಅನೇಕ ನಗರ ಹಳ್ಳಿಗಳ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮುಂತಾದ ಕಡೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು, ಪಾಲಕರು ಇವತ್ತು ಭಾಲ್ಕಿಯ ಶ್ರೀಮಠದ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ವಸತಿ ಶಾಲೆಗಳಿಂದ ಭಾಗವಹಿಸುತ್ತಿದ್ದಾರೆ. ಶಿಕ್ಷಣವೇ ಅಪರೂಪವಾಗಿದ್ದ ಈ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣವಷ್ಟೇ ಅಲ್ಲ, ಆಧುನಿಕ ಕಾಲಕ್ಕೆ ತಕ್ಕ ಸ್ಪರ್ಧೆಯನ್ನು ಎದುರಿಸುವ ತರಬೇತಿಯೂ ದೊರೆಯುತ್ತಿರುವುದು ಶ್ರೀ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಹೆಚ್ಚುಗಾರಿಕೆಯಾಗಿದೆ. ಇಲ್ಲಿ ತರಬೇತಿ ಪಡೆದ ಸುಮಾರು 2,000 ಜನ ವಿದ್ಯಾರ್ಥಿಗಳು ಇಂದು ವೈದ್ಯರಾಗಿದ್ದಾರೆ. 100 ಜನ ವಿದ್ಯಾರ್ಥಿಗಳು JEE ಪರೀಕ್ಷೆಯನ್ನು ಪಾಸು ಮಾಡುವ ಮೂಲಕ IIT, IIIT, ಏಮ್ಸ್ ಮುಂತಾದ ಉನ್ನತ ಶೈಕ್ಷಣಿಕ ಸಂಸ್ಥೆಗಳನ್ನು ಸೇರಿ ತಮ್ಮ ಕನಸಿನ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ನನ್ನನ್ನು ವಿಶೇಷವಾಗಿ ಪ್ರಭಾವಿಸಿದ ಸಂಗತಿ ಎಂದರೆ, ಪೂಜ್ಯರು ಶತಶತಮಾನಗಳಿಂದ ಅಕ್ಷರ ಪ್ರಪಂಚಕ್ಕೆ ಅಪರಿಚಿತರಾಗಿದ್ದ ಭಾಲ್ಕಿಯ ಹೊರವಲಯದಲ್ಲಿ ವಾಸವಾಗಿರುವ ದೊಂಬರ ಓಣಿಗೆ ಹೋಗಿ ಅಲ್ಲಿನ ಮಕ್ಕಳನ್ನು ಶಾಲೆ ಕಲಿಯಲು ಪ್ರೇರೇಪಿಸಿತು. ಅವರು ಶಾಲೆಯತ್ತ ಬರಲು ಅನಾಸಕ್ತಿ ತೋರಿದಾಗ ಪೊಲೀಸರನ್ನು ಕರೆಸಿ ಅವರ ಪಾಲಕರನ್ನು ಹೆದರಿಸಿ ಶಾಲೆ ಕಲಿಯುವಂತೆ ಒತ್ತಾಯಿಸಿತು. ಆದ್ಯೂ ಅವರು ಶಾಲೆಗೆ ಬರದಿದ್ದಾಗ ಅವರ ಓಣಿಯಲ್ಲಿ ಒಬ್ಬ ಶಿಕ್ಷಕರನ್ನು ನೇಮಿಸಿ ಪೆಟ್ಟಿಗೆಯ ಶಾಲೆಯನ್ನು ಆರಂಭಿಸಿ ಅವರಿಗೆ ಶಿಕ್ಷಣ ಕೊಡಿಸಿದ್ದು ಇವತ್ತು ನಾವು ನಮ್ಮದೇ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿದ್ದೇವೆ. ಆದರೆ ಈ ಸಂವಿಧಾನ ಈ ದೇಶದ ಅದೆಷ್ಟು ಬಡವರಿಗೆ, ಅಲೆಮಾರಿಗಳಿಗೆ, ನಿರ್ಗತಿಕರಿಗೆ ಅರ್ಥವಾಗಿದೆ, ತಲುಪಿದೆ ಎನ್ನುವುದನ್ನು ನಾವು ಯೋಚಿಸಬೇಕು. ವಿಶೇಷವಾಗಿ ಈ ಡೊಂಬರ ಓಣಿಯಲ್ಲಿ ಪೂಜ್ಯರು ಪ್ರಾರಂಭಿಸಿದ ಶಾಲೆಯ ಬಗ್ಗೆನೇ ಒಂದು ಚಲನಚಿತ್ರ ಮಾಡಬಹುದು. ಅಷ್ಟು ಅದ್ಭುತವಾದಂತಹ ಕಥೆ. ಈ ನಾಡಿನ ಇರವೇ ಅನಾಥ ಮಕ್ಕಳಿಗೆ, ಆರ್ಥಿಕ ದುರ್ಬಲರಿಗೆ, ವೃದ್ಧರಿಗೆ, ಬಾಳಿನಲ್ಲಿ ನೊಂದವರಿಗೆ ಭಾಲ್ಕಿಯ ಶ್ರೀಮಠ, ಹಿರೇಮಠ ಸಂಸ್ಥಾನ ವಿದ್ಯಾಪೀಠ, ಶ್ರೀ ಚನ್ನಬಸವೇಶ್ವರ ವಸತಿಯುತ ಗುರುಕುಲ ಇಂದು ನೆಮ್ಮದಿಯ ಕೇಂದ್ರಗಳಾಗಿವೆ. ಪೂಜ್ಯರು ಸಮಾಜ ಸೇವೆ, ಶೈಕ್ಷಣಿಕ ಸೇವೆಗೆ ಮಾತ್ರ ತಮ್ಮ ಶಕ್ತಿ ಮತ್ತು ಸಮಯವನ್ನು ಮೀಸಲಾಗಿಸದೆ ಶ್ರೀಮಠದ ಮೂಲ ಧ್ಯೇಯವಾದ ಬಸವತತ್ವ ಪ್ರಸಾರದಲ್ಲಿಯೂ ಹಿಂದೆ ಬೀಳದೆ ಮಹಾರಾಷ್ಟ್ರ ಬಸವ ಪರಿಷತ್ತು, ತೆಲಂಗಾಣ ಬಸವ ಪರಿಷತ್ತು ಸ್ಥಾಪಿಸಿ
ಕನ್ನಡದಲ್ಲಿ ಎಂತೋ ಅಂತೆ ಮರಾಠಿ ತೆಲುಗಿನಲ್ಲಿ ಶರಣ ಸಾಹಿತ್ಯವನ್ನು ಪ್ರಕಟಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಮುದ್ರಿಸಿ ಶರಣ ಸಾಹಿತ್ಯ ಮನಗಳಿಗೆ ತಲುಪಿಸುವ ಬಸವ ದಿಂಡಿಯನ್ನು ಕೈಕೊಂಡು ಎರಡೂ ರಾಜ್ಯಗಳ ಊರೂರುಗಳನ್ನು ಅಲೆದ ಕಥೆ ಸಣ್ಣದಲ್ಲ. ಅಪ್ಪ ಬಸವಣ್ಣನವರು ಅಸಂಖ್ಯಾತ ಶರಣೆಯರೊಂದಿಗೆ ಅನುಸಂಧಾನಿಸಿದ ಅನುಭವ ಮಂಟಪವೆಂಬ ಕಮ್ಮಟದಲ್ಲಿ ಪ್ರಭುದೇವರೆಂಬ ಟಂಕಿಗನ ಟಂಕದಲ್ಲಿ ಟಂಕಿಸಿ ಅರಿವು ಆಚಾರ ಅನುಭವಗಳ ಪ್ರತೀಕವಾಗಿರುವ ಗುರು ಲಿಂಗ ಜಂಗಮವೆಂಬ ಈ ತ್ರಿವಿಧಗಳನ್ನು ಸಾಧಿಸಲು ಕಾಯಕ ದಾಸೋಹಗಳೆಂಬ ಉಭಯ ಸಾಧನಾ ಮಾರ್ಗವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಸಾಧನಾ ಮಾರ್ಗದಲ್ಲಿ ಅಚಲ ನಿಷ್ಠೆಯನ್ನು ಇಟ್ಟು ಸಾಗುತ್ತಿರುವ ಮಠವೆಂದರೆ ಅದು ಭಾಲ್ಕಿಯ ಹಿರೇಮಠ ಸಂಸ್ಥಾನವೆಂಬಂತೆ ಹಿರಿಯ ಪೂಜ್ಯರ ಆಶಯದಂತೆ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಈ ಮಠವನ್ನು ಇಂದು ರೂಪಿಸಿದ್ದಾರೆ. ಸಮಾಜದ ಹಿತಾಭಿವೃದ್ಧಿಗಾಗಿ ಈ ಪ್ರಾಯದಲ್ಲಿಯೂ ಅವರ ಕಣ್ಣುಗಳಲ್ಲಿ ಕನಸುಗಳಿವೆ. ನಿಸ್ವಾರ್ಥ ಸೇವಾಭಾವ ಅವರ ಜೀವನದಲ್ಲಿ ಉತ್ಕಟವಾಗಿಯೇ ಉಕ್ಕುತ್ತಲಿದೆ. ಯಾವ ಸತ್ತುಗದ್ದಲವಿರದೆ ಅಬ್ಬರ ಬೊಬ್ಬೆಗಳನ್ನು ಮಾಡದೆ ತಣ್ಣಗೆ ಅವರು ಮಾಡಿದ ಅಸಂಖ್ಯ ಕಾರ್ಯಗಳು ಭಾಲ್ಕಿಯ ಶ್ರೀಮಠದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುತ್ತವೆ. ಭಾಲ್ಕಿಯ ಶ್ರೀಮಠದ ಸೇವೆಯಲ್ಲಿ 108 ವರ್ಷಗಳ ಸೇವೆಗೈದ ಹಿರಿಯ ಪೂಜ್ಯರು ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ಮಹಿಮರು, ಎಲ್ಲರೂ ಪ್ರಮಥರು. ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಧೀರರು, ಉಳಿದವರೆಲ್ಲರೂ ಅಧೀರರು ಎನ್ನುವಂತೆ ಕೂಡಲ ಸಂಗನ ಶರಣರಾದ ಧೀರರಾದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಈ ಸಮಾಜಕ್ಕೆ ಕೊಟ್ಟರು. ಪೂಜ್ಯರು ಈ 5 ದಶಕಗಳ ಸೇವಾ ದೀಕ್ಷೆಯಲ್ಲಿ ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿದ್ದಡೆ ನೇಮ, ನಡೆದು ತಪ್ಪದಿದ್ದಡೆ ಅದು ಮುನ್ನವೇ ನೇಮ, ನುಡಿದು ಹುಸಿಯದಿದ್ದಡೆ ಅದು ಮುನ್ನವೇ ನೇಮ, ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ ಎಂಬಂತೆ ಬಾಳಿ ಬದುಕಿ ಶ್ರೀಮಠದ ಸಮಸ್ತ ಪುಣ್ಯವನ್ನು ಶ್ರೀ ಗುರುಬಸವ ಪಟ್ಟಾಧ್ಯಕ್ಷರಿಗೆ ಒಪ್ಪಿಸಿದ್ದಾರೆ. ಪೂಜ್ಯ ಶ್ರೀ ಗುರುಬಸವ ಪಟ್ಟಾಧ್ಯಕ್ಷರು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರನ್ನು ತಮ್ಮ ರೆಪ್ಪೆಯೊಳಗಿನ ಕಣ್ಣಿನಂತೆ, ಎದೆಯೊಳಗಿನ ಹೃದಯದಂತೆ, ಹೃದಯದೊಳಗಿನ ಸದ್ಭಾವದಂತೆ, ಜೀವದೊಳಗಿನ ಕಾರುಣ್ಯದಂತೆ ಕಾಪಾಡಿಕೊಂಡು ಬರುತ್ತಿದ್ದಾರೆ. ಗೃಹಸ್ಥರಾದ ನಮ್ಮ ಮನೆಗಳಲ್ಲಿ ಸಮರ್ಥರಾದ ಉತ್ತರಾಧಿಕಾರಿಗಳು ಹುಟ್ಟುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಶ್ರೀಮಠಗಳ ಗುರು ಪರಂಪರೆಯನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗುವ ಗುರುಗಳು ಸಿಕ್ಕುವುದು. ಆದರೆ ಭಾಲ್ಕಿಯ ಶ್ರೀ ಹಿರೇಮಠ ಸಂಸ್ಥಾನ ಈ ವಿಷಯದಲ್ಲಿ ಭಾಗ್ಯವಂತ ಮಠವಾಗಿದೆ. ಈ ಭಾಗ್ಯ ಸದ್ಭಾವದ ಅನಂತ ತೊರೆಗಳಿಂದ ಲಕ್ಷಾನುಲಕ್ಷ ಜೀವರಾಶಿಗಳನ್ನು ಪೊರೆಯುವಂತಹ ಭಾಗ್ಯವನ್ನು ಶ್ರೀಮಠಕ್ಕೆ ಬಸವಾದಿ ಶಿವಶರಣ ಶರಣೆಯರು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸಭೆಗೂ ಶ್ರೀಮಠದ ಸದ್ಭಕ್ತರಿಗೂ ಸಮಸ್ತ ಸೇವಾ ಸಿಬ್ಬಂದಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ.